ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿ ಗವಾಯಿಗಳ ಕುರಿತಾಗಿ ಸುಲಭ 10 ಸಾಲುಗಳು ಮಾಹಿತಿ ತಿಳಿತೋಣ. ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಮಾಹಿತಿಯನ್ನು ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಪಂಚಾಕ್ಷರಿ ಗವಾಯಿಗಳು ಮಹಾನ್ ಸಂಗೀತಗಾರರಾಗಿದ್ದರು. ಮಹಾನ್ ಸಂಗೀತಗಾರರಾಗಿದ್ದರು. ಓಕೆನಾ, ರೈಟ್. ಮೊದಲನೇ ಪಾಯಿಂಟ್ ನೋಡಿ, ಪಂಚಾಕ್ಷರಿ ಗವಾಯಿಗಳು ಮಹಾನ್ ಸಂಗೀತಗಾರರಾಗಿದ್ದರು. ಎರಡನೇ ಪಾಯಿಂಟ್, ಅವರು 1892ರಲ್ಲಿ ಹಾವೇರಿ ಜಿಲ್ಲೆಯ ಕಾಡಶೆಟ್ಟಿಹಳ್ಳಿಯಲ್ಲಿ ಜನಿಸಿದರು. ಅವರು 1882ರಲ್ಲಿ ಹಾವೇರಿ ಜಿಲ್ಲೆಯ ಕಾಡಶೆಟ್ಟಿಹಳ್ಳಿಯಲ್ಲಿ ಜನಿಸಿದರು. ನಂತರ ಮೂರನೇ ಪಾಯಿಂಟ್, ಅವರ ಬಾಲ್ಯದ ಹೆಸರು ಗದಗಯ್ಯ. ಓಕೆನಾ, ಎಸ್. ಅದಾದ ನಂತರ ನಾಲ್ಕನೇ ಪಾಯಿಂಟ್, ಅವರು ಹುಟ್ಟಿನಿಂದಲೇ ದೃಷ್ಟಿಹೀನರಾಗಿದ್ದರು. ಓಕೆನಾ. ಅದಾದ ನಂತರ ಐದನೇ ಪಾಯಿಂಟ್, ಹಾನಗಲ್ ಕುಮಾರಸ್ವಾಮಿಗಳ ಆಶ್ರಮದಲ್ಲಿ ಸಂಗೀತ ಸಾಧನೆ ಮಾಡಿದರು. ಓಕೆನಾ, ಸಂಗೀತ ಸಾಧನೆ ಮಾಡಿದರು. ಅದಾದ ನಂತರ ಆರನೇ ಪಾಯಿಂಟ್, ಅವರು ಲಿಂಗರಾಜ ಗವಾಯಿಗಳಲ್ಲಿ ಸಂಗೀತ ಕಲಿತರು. ಏಳನೇ ಪಾಯಿಂಟ್, ಗದಗಿನಲ್ಲಿ ಶ್ರೀ ವೀರೇಶ್ವರ ಪುಣ್ಯಾಶ್ರಮವನ್ನು ಸ್ಥಾಪಿಸಿದರು. ಓಕೆನಾ. ಅದಾದ ನಂತರ ಎಂಟನೇ ಪಾಯಿಂಟ್, ಬಡ ಮತ್ತು ಅಂಧ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಿದರು. ಓಕೆನಾ. ಅದಾದ ನಂತರ ಒಂಬತ್ತನೇ ಪಾಯಿಂಟ್, ಪಂಡಿತ್ ಪುಟ್ಟರಾಜ ಗವಾಯಿಗಳು ಇವರ ಇಷ್ಟದ ಶಿಷ್ಯರಾಗಿದ್ದರು. ಅಥವಾ ಪ್ರೀತಿಯ ಅಂತಾನು ಬರೀಬಹುದು. ಓಕೆನಾ ಮಕ್ಕಳೇ.
ಪಂಡಿತ್ ಪುಟ್ಟರಾಜ ಗವಾಯಿಗಳು ಇವರ ಪ್ರಿಯ ಶಿಷ್ಯರಾಗಿದ್ದರು ಅಥವಾ ಇಷ್ಟವಾದ ಶಿಷ್ಯರಾಗಿದ್ರು ಅಂತಾನು ಬರೀರಿ. ಓಕೆನಾ? ಎಸ್, ಅದ ಅಂತರ. 10ನೇ ಪಾಯಿಂಟ್ ನೋಡಿ, ಪಂಚಾಕ್ಷರಿ ಗವಾಯಿಗಳು 1944 ಜೂನ್ 11ರಂದು ಐಕ್ಯವಾದರು. ಐಕ್ಯರಾದರು. ಅವರ ಸೇವೆಯನ್ನು ನಾವು ಸದಾ ಸ್ಮರಿಸೋಣ. ಓಕೆನಾ? ರೈಟ್. ಓಕೆ, ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ನೀವು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.